ಹಲೋ ಎವ್ರಿವನ್. ಜಿಯೋಗ್ರಫಿಯಲ್ಲಿ ಮುಂದಿನ ವಿಷಯ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ದಿ ಅರ್ತ್. ಭೂಮಿಯ ಒಳಗಡೆ ಏನಿದೆ ಅಲ್ವಾ? ನೋಡಿ, ನಾವು ವಿಜ್ಞಾನವನ್ನು ಬಳಸ್ಕೊಂಡು ತುಂಬ ಸಾಧನೆಗಳನ್ನು ಮಾಡ್ತಾನೆ ಇರ್ತೇವೆ. ವಿಷಯವನ್ನು ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೇವೆ. ಭೂಮಿ ಹೇಗಿದೆ, ಬ್ರಹ್ಮಾಂಡ ಹೇಗಿದೆ, ಮಂಗಳ ಗ್ರಹದ ತನಕನೂ ಹೋಗಿ ಬರ್ತೇವೆ. ಆದರೆ ಭೂಮಿಯ ಒಳಗಡೆ ಅದರ ಆಳಕ್ಕೆ ಇಳಿಲಿಕ್ಕೆ ನಮ್ಮ ಹತ್ರ ಇನ್ನೂ ಸಾಧ್ಯ ಆಗಿಲ್ಲ ಆ್ಯಕ್ಚುಲಿ, ಅಲ್ವಾ? ಕಣ್ಣಾರೆ ನೋಡ್ಲಿಕ್ಕಾಗಿಲ್ಲ. ಪ್ರಯತ್ನ ಮಾಡಲ್ಲ ಅಂತಲ್ಲ, ಪ್ರಯತ್ನ ಮಾಡ್ತಾನೆ ಇದ್ದೇವೆ. ಆದರೆ ಅಲ್ಲಿರುವಂಥ ಚಾಲೆಂಜಸ್ ಬೇರೆ ಬೇರೆ. ಈಗ ಭೂಮಿಯ ಕೇಂದ್ರ ಭಾಗ, ಸೆಂಟರ್ ಅಂತ ಹೇಳ್ತೀವಲ್ವಾ, ಯಾವುದೇ ವೃತ್ತವನ್ನು ಬರೆದಾಗ ರೇಡಿಯಸ್ ಅಂತಿರುತ್ತೆ. ಅಂದರೆ ಅದರ ಹೊರಗಡೆಯಿಂದ ಈ ಒಂದು ಬಿಂದುವಿನಿಂದ ಮಧ್ಯಭಾಗಕ್ಕೆ ನಮ್ಮನ್ನು ತಲುಪಿಸುವಂತಹ ಒಂದು ರೇಖೆ, ಅದೇನು ರೇಡಿಯಸ್. ಕನ್ನಡದಲ್ಲಿ ಏನು ತ್ರಿಜ್ಯ ಅಂತ ಕರಿಬಹುದು ಅಲ್ವಾ, ರೇಡಿಯಸ್. ಭೂಮಿಯ ರೇಡಿಯಸ್ ಎಷ್ಟು? 6371 ಕಿಲೋಮೀಟರ್. ಅಂದರೆ ಈಗ ನಾವು ಮೇಲ್ಗಡೆ ಇದ್ದೇವೆ, ಭೂಮಿಯ ಮೇಲ್ಗಡೆ. ಭೂಮಿಯ ಸೆಂಟರ್ ಪಾಯಿಂಟ್, ಭೂಮಿಯನ್ನು ನಾವು ಅಗೀತಾ ಭೂಮಿಯ ಕೇಂದ್ರ ಭಾಗಕ್ಕೆ ಹೋಗಬೇಕು ಅಂತಂದರೆ ಎಷ್ಟು ದೂರ ಹೋಗಬೇಕು? 6371 ಕಿಲೋಮೀಟ್ರ್ ಹೋಗಬೇಕು. ನಾವು ಎಷ್ಟು ದೂರ ಹೋಗಿದ್ದೀವಿ ಆ್ಯಕ್ಚುಲಿ? ನಾವು ಹೋಗೋದಲ್ಲ, ಅಟ್ಲೀಸ್ಟ್ ಎಷ್ಟು ದೂರ ತನಕ ನಾವು ಹೋಲ್ ಅಥವಾ ಏನು ಬೋರ್ ಅಂತ ಹೇಳ್ತೀವಲ್ವಾ, ಆ ಬೋರ್ ಹೋಲನ್ನು ಎಲ್ಲಿ ತನಕ ಕೊರೆದಿದ್ದೀವಿ ಅಂತಂದರೆ 12 ಕಿಲೋಮೀಟ್ರ್ ಮಾತ್ರ. ಅಂತಂದರೆ ಇಲ್ಲಿಂದ ಮೇಲ್ಗಡೆಯಿಂದ ನಮಗೆ ಒಂದು ಹೋಲನ್ನು ಮಾಡಲಿಕ್ಕೆ ಆಗಿರೋದು ಎಲ್ಲಿ ತನಕ? ನಾವು ಹೋಗೋದಲ್ಲ, ಬರೀ ಹೋಲ್ ಮಾಡೋದು 12 ಕಿಲೋಮೀಟ್ರ್ ತನಕ ಮಾತ್ರ. ಇನ್ನು 6371 6371 ಕಿಲೋಮೀಟರ್, ಅಲ್ಲಿ ತನಕ ಹೋಗೋದೆಲ್ಲ ಎಷ್ಟು ಕಷ್ಟ ಇರಬಹುದು ಅಂತ ನೋಡಿ. ಸೊ ಭೂಮಿ ಈ ರೀತಿ ಇದೆ. ಸೊ ನಾವು ಹೊರಗಡೆದೆಲ್ಲ ನೋಡ್ತಾ ಇದ್ದೇವೆ, ಬ್ರಹ್ಮಾಂಡವನ್ನು ನೋಡ್ತಾ ಇದ್ದೇವೆ, ಆದರೆ ಆಳಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ? ಕೋಲಾ ಸೂಪರ್ ಡೀಪ್ ಬೋರ್ ಹೋಲ್ ಅಂತ ಕರಿತೇವೆ, ರಷ್ಯಾದಲ್ಲಿ ಇರೋದು. ಅದು ಜಾಸ್ತಿ ಹೈಯೆಸ್ಟ್ ಡೀಪ್ ಹೋಗಿರೋದು. ಅಂದರೆ 12 ಕಿಲೋಮೀಟರ್ ತನಕ ಮಾತ್ರ ನಾವು ಆಳಕ್ಕೆ ಹೋಗ್ಲಿಕ್ಕೆ ಆಗಿರೋದು. ನಾವು ಹೋಗಿಲ್ಲ, ಮನುಷ್ಯರು ಹೋಗಿ ಇಳಿದಿಲ್ಲ. ಆದರೆ ನಮ್ಮ ಒಂದು ಸೈನ್ಸಿನ ಲಿಮಿಟ್, ಡೈರೆಕ್ಟ್ ಸೈನ್ಸಿನ ಲಿಮಿಟ್, ಫಿಸಿಕಲ್ ಲಿಮಿಟ್ ಅಷ್ಟಿದೆ, ನಿಯರ್ 12 ಕಿಲೋಮೀಟರ್ಸ್. ಅರ್ತಿನ ಒಂದು ತ್ರಿಜ್ಯ ಅಥವಾ ರೇಡಿಯಸ್ ಎಷ್ಟು? 6371. ಭೂಮಿಯ ಕೇಂದ್ರಕ್ಕೆ ಹೋಗಬೇಕಾಗಿರೋದು ಇಷ್ಟು ದೂರ ಇದೆ. ಅದರಲ್ಲಿ ಜಸ್ಟ್ ಟಚ್ಚು ಮೇಲುಗಡೆಯಿಂದ ಮಾಡ್ತಾ ಇದ್ದೀವಿ ಅಷ್ಟೇ, ನಾವು ಮೇಲಿಂದ ಅಷ್ಟೇ 12 ಕಿಲೋಮೀಟ್ರು ಅಲ್ವಾ? ಹಾಗಾದರೆ ಭೂಮಿ ಒಳಗಡೆ ಈಗ ತುಂಬ ಜನ ಹೇಳ್ತಾರೆ, ಒಳಗಡೆ ಕೋರ್ ಇದೆ, ಮ್ಯಾಂಟಲ್ ಇದೆ, ಇನ್ನರ್ ಲಿಕ್ವಿಡ್ ಕೋರ್ ಇದೆ ಅಲ್ವಾ? ಇನ್ನರ್ ಲಿಕ್ವಿಡಾ? ಅಲ್ಲ, ಇನ್ನರ್ ಸಾಲಿಡ್. ಇನ್ನರ್ ಸಾಲಿಡ್, ಔಟರ್ ಲಿಕ್ವಿಡ್ ಅಲ್ವಾ? ಕೇಳಿದ್ದೀರಾ ಮೊದಲು? ಕೇಳಿಲ್ಲದೆ ಇದ್ರೆ ಪರವಾಗಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಸೊ ಈ ರೀತಿ ಭೂಮಿಯ ಒಳಗಡೆ ಬೇರೆ ಬೇರೆ ಪದರ ಇದೆ, ಕೋರ್ ಇದೆ, ಮ್ಯಾಂಟಲ್ ಇದೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಹಾಗಾದರೆ ಹೇಗೆ ಗೊತ್ತಾಯಿತು? ಪತ್ತೆ ಹಚ್ಚಿದ ಹೇಗೆ? ಡೈರೆಕ್ಟಾಗಿ ಹೋಗ್ಲಿಕ್ಕೆ ಆಗಲ್ಲ ಅಂತಂದಮೇಲೆ ನೋಡಿದವ್ರು ಯಾರು ಅದನ್ನು ಅಲ್ವಾ? ಸೊ ಆವಾಗ ನಾವೇನು ಮಾಡಬೇಕು? 2 ರೀತಿಯ ಮೂಲಗಳು, ಒಂದು ಡೈರೆಕ್ಟ್ ಸೋರ್ಸಸ್, ಇನ್ನೊಂದು ಇಂಡೈರೆಕ್ಟ್ ಸೋರ್ಸಸ್ ಅಂತ, ಇವುಗಳ ಮೇಲೆ ರಿಲೈ ಆಗಬೇಕು. ನಾವೇ ಹೋಗಿ ನೋಡ್ಲಿಕ್ಕೆ ಆಗಲ್ಲ ಅಂತಂದರೆ ಬೇರೆ ಬೇರೆ ಸೈನ್ಸನ್ನು ಬಳಸೋಣ ಅಲ್ವಾ? ಈಗ ಬ್ರಹ್ಮಾಂಡದ ಬಗ್ಗೆ, ನಕ್ಷತ್ರಗಳ ರಚನೆ, ವಿನ್ಯಾಸ, ಹುಟ್ಟೋದು, ಸಾಯೋದ್ರ ಬಗ್ಗೆ ನಾವೇನು ನೋಡಿಲ್ಲ. ಅಷ್ಟು ವರ್ಷಗಳ ಕಾಲ ನಾವು ಇರಲಿಕ್ಕೂ ಆಗಲ್ಲ. ಆದರೂ ನಕ್ಷತ್ರಗಳು ಹೀಗೀಗೆ ಆಗತ್ತೆ ಅಂತ ಹೇಳ್ತೇವೆ. ಯಾಕಂತಂದರೆ ಸೈನ್ಸ್, ಕಾಸ್ ಎಫೆಕ್ಟ್ ರಿಲೇಷನ್ಶಿಪ್ ಅಲ್ವಾ? ಆ ರೀತಿ ನಾವು ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೇವೆ. ಈಗ ಭೂಮಿಯನ್ನು ಅಥವಾ ಅದರ ಆಳವನ್ನು ತಿಳ್ಕೋಬೇಕು ಅಂತ ಆದರೂ ಸಹ ನಮಗೆ 2 ರೀತಿಯ ಸೋರ್ಸ್ಗಳು. ಒಂದು ಡೈರೆಕ್ಟ್ ಸೋರ್ಸ್, ನಾವೇನು ನೋಡಬಹುದು, ಟಚ್ ಮಾಡಬಹುದು ಅದು. ಇನ್ನೊಂದು ಇಂಡೈರೆಕ್ಟ್ ಸೋರ್ಸ್. ಇಂಡೈರೆಕ್ಟ್ ಸೋರ್ಸ್ ಅಂತಂದರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಥವಾ ನಾವು ಅದನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿಯಾಗಿ ನಾವು ಆವಾಗೇನು ಮಾಡ್ತೇವೆ? ಕಣ್ಣಿಗೆ ಕಾಣಿಸೋದಿಲ್ಲ, ಟಚ್ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಸೈನ್ಸ್ ಬಳಸಿ ಅದನ್ನು ನಾವು ಸ್ಟಡಿ ಮಾಡ್ತೇವೆ, ಕ್ಯಾಲ್ಕುಲೇಟ್ ಮಾಡ್ತೇವೆ. ಈ ರೀತಿಯಾಗಿ 2 ರೀತಿಯಾಗಿ ನಾವು ಸೋರ್ಸ್ಗಳನ್ನು ಡಿವೈಡ್ ಮಾಡಬಹುದು. ಈಗ ಡೈರೆಕ್ಟಾಗಿ ಹಾಗಾದರೆ ಏನೇನು ಸೋರ್ಸ್ ಸಿಕ್ಕಿದೆ ಅಂತ ನೋಡ್ತಾ ಹೋದರೆ, ಇಲ್ಲೇನು ಮಾಡ್ತಾರೆ ನೋಡಿ, ಭೂಮಿಯ ಮೇಲ್ಮೈ ಮೇಲೆ, ಸರ್ಫೇಸ್ ಮೇಲೆ ಏನಾದರೂ ಸಿಗುತ್ತಲ್ವ, ಸಿಗುವ ವಸ್ತುಗಳನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡ್ತಾರೆ.
ಇದರಲ್ಲಿ 2 ಥರ ಇರುತ್ತೆ. ಒಂದು ಮೈನಿಂಗ್ ಮತ್ತು ಡ್ರಿಲ್ಲಿಂಗು. ಅಂದರೆ ಚಿನ್ನದ ಗಣಿ ಇರಬಹುದು. ದಕ್ಷಿಣ ಆಫ್ರಿಕಾದಲ್ಲಿ ರೋಬಿನ್ಸನ್ ಅಂತ ಡೀಪ್ ಗಣಿ ಇದೆ. ಅದರಲ್ಲಿ 3ರಿಂದ 4 ಕಿಲೋಮೀಟರ್ ಆಳದ ತನಕನೂ ಹೋಗಿದ್ದೇವೆ ನಾವು. ಆವಾಗ ನಮಗೆ ಭೂಮಿಯ ಮೇಲ್ಗಡೆ ಇರುವಂಥ ಕಲ್ಲಿನ ಪದರ ಹೇಗಿದೆ ಅಂತ ಗೊತ್ತಾಗುತ್ತೆ. ವಿಜ್ಞಾನಿಗಳು ಸಾಗರದಲ್ಲಿ, ಸಮುದ್ರದಲ್ಲಿ ನೋಡಿ, ಇದು ರಾಬಿನ್ಸನ್ ಡೀಪ್ ಮೈನ್. ಇಲ್ಲಿ ಎಷ್ಟು ದೂರ ಹೋಗಿದ್ದೇವೆ? 3 to 4 ಕಿಲೋಮೀಟರ್. ಇನ್ನು ವಿಜ್ಞಾನಿಗಳೇನು ಮಾಡ್ತಾರೆ? ಓಷಿಯನ್ ಡ್ರಿಲ್ಲಿಂಗ್ ಪ್ರೋಗ್ರಾಮ್, ಇಂಟಿಗ್ರೇಟೆಡ್ ಓಷನ್ ಡ್ರಿಲ್ಲಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಆವಾಗ ತುಂಬ ದೂರ ಎಷ್ಟಾಗುತ್ತೋ ಅಷ್ಟು ದೂರ ಹೋಗ್ತಾರೆ. ಅಲ್ಲೂ ಸಹ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಸಮುದ್ರದ ಆಳದಲ್ಲಿ ರಂಧ್ರವನ್ನು ಕೊರೆದು ಅಲ್ಲಿಂದ ಕಲ್ಲುಗಳನ್ನು ತಂದು ಸಂಶೋಧನೆ ಮಾಡ್ತಾರೆ. ಮತ್ತು ಇನ್ನೊಂದು ಡೈರೆಕ್ಟ್ ಸೋರ್ಸ್ನಲ್ಲಿ ಒಂದೇನು, ಮೊದಲನೇದು ಗಣಿಗಾರಿಕೆ ಅಥವಾ ಡ್ರಿಲ್ಲಿಂಗ್ ಮಾಡೋದು. ಇನ್ನೊಂದು ಸೋರ್ಸ್ ಏನು, ಡೈರೆಕ್ಟಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗೋದು. ಜ್ವಾಲಾಮುಖಿ ಸ್ಫೋಟ ಆದಾಗ ಭೂಮಿಯ ಆಳದಿಂದ, ಭೂಮಿ ಒಳಗಡೆ ಇದ್ದರೆ ಮ್ಯಾಗ್ಮಾ, ಹೊರಗಡೆ ಇದ್ದರೆ ಲಾವಾ ಅಂತ ಕರಿತೇವೆ. ಆಳದಿಂದ ಏನು ಬರುತ್ತೆ? ಕರಗಿರುವಂಥ ಲಾವಾರಸ ಮೇಲಕ್ಕೆ ಬರುತ್ತೆ. ಆ ಲಾವಾರಸವನ್ನು ಪರೀಕ್ಷೆ ಮಾಡ್ತಾರೆ. ಆವಾಗ ಯಾವ ರೀತಿ ವಸ್ತುಗಳು ಅದರಲ್ಲಿ ಕರಗಿರಬಹುದು ಅನ್ನೋದೆಲ್ಲ ಸ್ಟಡಿ ಮಾಡಲಿಕ್ಕಾಗತ್ತೆ. ಇನ್ನು ಪರೋಕ್ಷ ಮೂಲ, ಪರೋಕ್ಷ ಅಂತಂದರೆ ಇಂಡೈರೆಕ್ಟ್ ಆಗಿ ಏನೇನು ನಮ್ಗೆ ಸಿಗುತ್ತೆ ಲೆಕ್ಕಾಚಾರ ಮಾಡಲಿಕ್ಕೆ. ಪ್ರತ್ಯಕ್ಷ ಮೂಲ ಅಂತಂದರೆ, ಡೈರೆಕ್ಟ್ ಸೋರ್ಸ್ ಅಂತಂದರೆ ಮೇಲ್ಗಡೆ ಇರೋ ಕೆಲವು ಕಿಲೋಮೀಟರ್ ಮಾತ್ರ ನಮ್ಗೆ ಸಿಗೋದು ಮಾಹಿತಿ. ಆದರೆ ಭೂಮಿಯ ಆಳ ಎಷ್ಟಿದೆ? 6000 ಕಿಲೋಮೀಟ್ರಿಗಿಂತ ಜಾಸ್ತಿ. ಸೊ ಇಲ್ಲೆಲ್ಲ ಹೇಗಿದೆ ಸ್ಟ್ರಕ್ಚರ್ ಅಂತ ತಿಳ್ಕೊಳ್ಳಿಕ್ಕೆ ನಾವು ಫಿಸಿಕ್ಸನ್ನು ಬಳಸ್ತೇವೆ, ಇಂಡೈರೆಕ್ಟ್ ಸೋರ್ಸ್ಗಳನ್ನು ಬಳಸ್ತೇವೆ. ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಇದು. ಇನ್ನೊಂದು ಇಲ್ಲಿ ನೋಡಿ, ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಭೂಮಿಯ ಆಳಕ್ಕೆ ಹೋಗ್ತಾ ಇದ್ದ ಹಾಗೆ ಪ್ರತಿ 32 ಮೀಟ್ರಿಗೆ 1 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿ 32 ಮೀಟ್ರಿಗೆ ತಾಪಮಾನ ಜಾಸ್ತಿ ಆಯಿತು, ಇನ್ನೂ 32, ಇನ್ನೊಂದು ಡಿಗ್ರಿ ಜಾಸ್ತಿ ಆಯಿತು. ತಾಪಮಾನ ಮಾತ್ರ ಅಲ್ಲ, ಮೇಲ್ಗಡೆ ಇರೋದು ಕಲ್ಲು ಅಥವಾ ಈ ಕಲ್ಲುಗಳ ಡೆನ್ಸಿಟಿ, ಇದರಿಂದಾಗಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ? ಮೇಲ್ಗಡೆ ಇರುವಂಥ ವಸ್ತುಗಳು ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದೆ. ಕೆಳಗಡೆ ಹೋಗ್ತಾ ಹೋಗ್ತಾ ಪ್ರೆಷರು ಜಾಸ್ತಿ ಆಗ್ತಾ ಹೋಗುತ್ತೆ, ಡೆನ್ಸಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಸೆಂಟರ್ನಲ್ಲಿ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ, ಅಷ್ಟು ಪ್ರೆಷರ್ ಇದೆ, ಅಷ್ಟು ಒತ್ತಡ ಇದೆ. ಪ್ರೆಷರ್ ಆ್ಯಂಡ್ ಡೆನ್ಸಿಟಿ. ಸೊ ಆ ರೀತಿ ಪ್ರೆಷರ್ ಆ್ಯಂಡ್ ಡೆನ್ಸಿಟಿ ಒಂದು ಕಲ್ಪನೆ ಆದರೆ, ಇನ್ನೊಂದು ಮೀಟಿಯಾರ್ಸ್ ಅಥವಾ ಉಲ್ಕೆಗಳು. ಬಾಹ್ಯಾಕಾಶದಿಂದ ಏನು ಉಲ್ಕೆಗಳು ಬಂದು ಬೀಳುತ್ತೆ, ಆ ಉಲ್ಕೆಗಳು ಸಹ ಸೃಷ್ಟಿಯಾಗಿರೋದು ನಮ್ಮ ಭೂಮಿ ಥರಾನೇ. ಸೊ ಭೂಮಿಯ ರೀತಿಯ ಸ್ಟ್ರಕ್ಚರೇ ಆ ಉಲ್ಕೆಗಳಿಗೂ ಇರಬಹುದು. ನೆಬುಲಾರ್ ಡಿಸ್ಕ್ ಅಂತ ನಾವೇನು ಡಿಸ್ಕಸ್ ಮಾಡಿದ್ವಿ ಮೊದಲು, ಅದರಿಂದನೇ ಸೃಷ್ಟಿಯಾಗಿರೋದು ಉಲ್ಕೆಗಳು. ಒಂದು ಉಲ್ಕೆ ಭೂಮಿಗೆ ಬಂದು ಬಿದ್ದಾಗ ಆ ಉಲ್ಕೆ ರಚನೆ ಹೇಗಿದೆ ಅಂತ ಸ್ಟಡಿ ಮಾಡ್ತಾರೆ. ಭೂಮಿಯನ್ನು ಆಳಕ್ಕೆ ಹೋಗಿ ಸ್ಟಡಿ ಮಾಡಲಿಕ್ಕೆ ಆಗದೇ ಇದ್ದರೂ ಉಲ್ಕೆಯ ಸ್ಟ್ರಕ್ಚರ್ನ ರಚನೆ ಮಾಡೋದರಿಂದ ಭೂಮಿ ಭಾಗದಲ್ಲೂ, ಭೂಮಿಯ ಒಳಭಾಗದಲ್ಲೂ ಇಂಥದ್ದೇ ಕಬ್ಬಿಣ, ನಿಕ್ಕೆಲ್ ಇರಬಹುದು ಅಂತ ಒಂದು ಆಧಾರ ಸಿಗುತ್ತೆ. ಎಲ್ಲ ಕ್ರಿಯೇಟ್ ಆಗಿರೋದು ಸೇಮ್ ಒಂದು ಕಾನ್ಸೆಪ್ಟಿಂದ. ಸೊ ಉಲ್ಕೆ ಸ್ಟಡಿ ಮಾಡಿದಾಗ ಭೂಮಿಯ ಒಂದು ರಚನೆಯ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಇನ್ನೊಂದು ಗ್ರಾವಿಟಿ ಅನಾಮಲಿ. ಇಮೇಜ್ ತೋರಿಸ್ತೇನೆ ಮುಂದೆ ಹೋಗೋಕ್ಕಿಂತ ಮೊದಲು. ಎಸ್, ರಾಬಿನ್ಸನ್ ಡೀಪ್ ಆಯಿತು, ಮಿಷನ್ ಯಾವುದು? ಇಂಟಿಗ್ರೇಟೆಡ್ ಓಷನ್ ಡ್ರಿಲ್ಲಿಂಗ್ ಪ್ರೋಗ್ರಾಮ್. ಅದಾದಮೇಲೆ ವೋಲ್ಕ್ಯಾನೋ ಅಲ್ವಾ? ವೋಲ್ಕ್ಯಾನೋಗಳಿಂದ ನಮ್ಗೆ ಗೊತ್ತಾಗೋದು. ಇಂಡೈರೆಕ್ಟ್ ಆಗಿ ಟೆಂಪ್ರೇಚರು, ಪ್ರೆಷರು ಜಾಸ್ತಿ ಆಗ್ತಾ ಹೋಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಮತ್ತು ಕಾಸ್ಮಿಕ್ ಗ್ರಾವಿಟೇಷನಲ್ ಕ್ಲೂ. ಕಾಸ್ಮಿಕ್ಕಲ್ಲಿ ಉಲ್ಕೆಗಳಿಂದ ಏನು ಗೊತ್ತಾಗುತ್ತೆ ಅಂತ ನೋಡಿದ್ವಿ. ಇನ್ನೊಂದು ಗ್ರಾವಿಟೇಷನ್ ಅನಾಮಲಿ ಅನ್ನುವಂಥ ಕಾನ್ಸೆಪ್ಟ್. ನೋಡಿ, ಭೂಮಿ ಹೇಗಿದೆ? ಗೋಳಾಕಾರ ಅಂತ ಹೇಳ್ತೇವೆ ಅಥವಾ ಆಬ್ಲೇಟ್ ಸ್ಪಿರಾಯ್ಡ್ ಅಂತ ಹೇಳ್ತೇವೆ. ಭೂಮಿ ಈ ರೀತಿ ರೌಂಡ್ ಪರ್ಫೆಕ್ಟ್ ಸ್ಪಿಯರ್ ಆಗಿಲ್ಲ. ಭೂಮಿ ಹೇಗಿದೆ? ಮೇಲ್ಗಡೆ ಮತ್ತು ಕೆಳಗಡೆ, ಈ ಉತ್ತರ ಧ್ರುವ ನಾರ್ತ್ ಪೋಲು ಕಾಣಿಸ್ತಾ ಇದೆ. ಇನ್ನೊಂದು ಸಾರಿ ಸ್ವಲ್ಪ, ಒಂದು ನಿಮಿಷ, ಸ್ವಲ್ಪ ಜಾಸ್ತಿ ಸ್ಪೇಸ್ ತಗೊಂಡು ಬಿಡಿಸ್ತೇನೆ. ನೋಡಿ, ಭೂಮಿ ಹೀಗಿದೆ ಅಂತ ಇಟ್ಕೊಳ್ಳಿ. ಇದು ಸಾಮಾನ್ಯವಾಗಿ ಒಂದು ಸರ್ಕಲ್ ಥರ ಆಯಿತು. ಆದರೆ ಭೂಮಿ, ನಾನು ನಿಮಗೆ ಒಂದು ಸಾರಿ ಸ್ವಲ್ಪ ಸ್ಟಕ್ ಆಗ್ತಾ ಇದೆ, ಒಂದು ನಿಮಿಷ. ಭೂಮಿಯನ್ನು ಸ್ಟಡಿ ಮಾಡಬೇಕು ಅಂತಾದರೆ ನಾವು ಅದು ಹೇಗಿದೆ ಅಂತ ತಿಳ್ಕೋಬೇಕು. ಭೂಮಿಯ ಒಂದು ಶೇಪಿಗೆ ಆಬ್ಲೇಟ್ ಸ್ಪೆರಾಯ್ಡ್ ಅಂತ ಕರೀತಾರೆ. ಆಬ್ಲೇಟ್ ಸ್ಪೆರಾಯ್ಡ್ ಅಂತಂದರೆ ಉತ್ತರ ಗೋಳ, ದಕ್ಷಿಣ ಗೋಳ, ಈ ನಾರ್ತ್ ಪೋಲು ಸೌತ್ ಪೋಲ್ ಇದೆಯಲ್ವಾ, ಅದು ಚಪ್ಪಟೆ. ಆದರೆ ಅಕ್ಕಪಕ್ಕದಲ್ಲಿ ಇದೆಯಲ್ವಾ, ಅಕ್ಕಪಕ್ಕದಲ್ಲಿ ಉಬ್ಕೊಂಡಿದೆ. ಈ ಪೋಲ್ಸ್ ಅಲ್ಲಿ ಚಪ್ಪಟೆ, ಇಕ್ವೇಟರ್ ಹತ್ರ ಉಬ್ಕೊಂಡಿದೆ, ಇಲ್ಲಿ ಉಬ್ಕೊಂಡಿದೆ.
ಇಲ್ಲಿ ಭೂಮಿ ಉಪ್ಕೊಂಡಿದೆ, ಮೇಲ್ಗಡೆ ಚಪ್ಪಟೆ ಆಗಿದೆ. ಇದು ಭೂಮಿಯ ಒಂದು ಶೇಪ್. ಸೊ ಈಗ ನೋಡಿ, ಮಿಡ್ಲ್ ಪಾಯಿಂಟಿಂದ ಚಪ್ಪಟೆ, ಒಂದು ಸಾರಿ ಸ್ವಲ್ಪ ಹೆಚ್ಚಿನ ಕ್ಲಾರಿಟಿ ಬರಲಿ, ಈ ಥರ ಉಬ್ಕೊಂಡಿದೆ ಅಂತ, ಈ ಥರ ಉಬ್ಕೊಂಡಿದೆ. ಈಗ ನೀವು ಪೋಲ್ಸ್ನ ಮೇಲೆ ಎ ಅನ್ನೋ ಪಾಯಿಂಟಲ್ಲಿ ನೀವಿದ್ದೀರಿ, ಇಕ್ವೇಟರ್ ಮೇಲೆ ಬಿ ಅನ್ನೋ ಪಾಯಿಂಟಲ್ಲಿ ನಿಮ್ಮ ಫ್ರೆಂಡ್ ಇದ್ದಾರೆ. ನೀವು ಪೋಲಲ್ಲಿದ್ದೀರಿ, ಪೋಲ್ಸಲ್ಲಿ ಅಂತಂದರೆ ಉತ್ತರ ಧ್ರುವದಲ್ಲಿದ್ದೀರಿ. ಸೊ ಅಲ್ಲಿಂದ ಮತ್ತು ಬಿ ಅನ್ನೋ ಪಾಯಿಂಟಲ್ಲಿರಿ ನಿಮ್ಮ ಫ್ರೆಂಡ್ ಇದ್ದಾನೆ. ಸೊ ಇಬ್ಬರು ಕಂಪೇರ್ ಮಾಡಿದಾಗ ಯಾರು ಹೆಚ್ಚು ಹತ್ತಿರ ಭೂಮಿಯ ಸೆಂಟರ್ಗೆ? ನೋಡಿ, ನೀವಿರೋ ಕಡೆ ಚಪ್ಪಟೆ ಆಗಿದೆ, ಜಾಸ್ತಿ ಉಬ್ಕೊಂಡಿಲ್ಲ ಭೂಮಿಗೆ. ನಿಮ್ಮ ಫ್ರೆಂಡ್ ಇರೋ ಕಡೆ ಉಬ್ಕೊಂಡಿದೆ ಭೂಮಿ, ಸ್ವಲ್ಪ ಎಕ್ಸ್ಟ್ರಾ ಆಯ್ತಲ್ವ ಇಲ್ಲಿ ಡಿಸ್ಟೆನ್ಸು ಉಬ್ಕೊಂಡಿರೋದ್ರಿಂದ. ಸೊ ಆವಾಗ ನೀವು ಹೆಚ್ಚು ಹತ್ತಿರ ಆಗ್ತೀರಿ ಭೂಮಿಗೆ. ಯಾವುದು ಹೆಚ್ಚು ಹತ್ತಿರ ಇರುತ್ತೋ ಅದರ ಮೇಲೆ ಜಾಸ್ತಿ ಗ್ರಾವಿಟಿ ಅಫೆಕ್ಟ್ ಆಗುತ್ತೆ. ಸೊ ಅದರಿಂದಾನೇ ನೋಡಿ, ಭೂಮಿಯ ಎಲ್ಲ ಭಾಗದಲ್ಲೂ ಗ್ರಾವಿಟಿ ಒಂದೇ ರೀತಿ ಇರೋದಿಲ್ಲ. ಧ್ರುವ ಪ್ರದೇಶದಲ್ಲಿ ಗುರುತ್ವ ಜಾಸ್ತಿ ಇರುತ್ತೆ, ಯಾಕಂದರೆ ಅಲ್ಲಿ ಚಪ್ಪಟೆ ಹಾಕ್ಕೊಂಡಿದೆ. ಅದೇ ಇಕ್ವೇಟರ್ ಹತ್ರ ಗ್ರಾವಿಟಿ ಕಡಿಮೆ ಇರುತ್ತೆ, ಯಾಕಂದರೆ ಅದು ದೂರ ಇದೆ ಸೆಂಟರ್ನಿಂದ. ದೊಡ್ಡ ಪ್ರಮಾಣದಲ್ಲಿ ದೂರ ಅಂತಲ್ಲ, ಕಂಪೇರ್ ಟು ಪೋಲ್ಸ್ ಇಕ್ವೇಟರ್ ಹತ್ರ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ, ಉಪ್ಕೊಂಡಿದೆಯಲ್ವ, ಅದು ಭೂಮಿಯ ಶೇಪ್ ಆ ಥರ ಇದೆ. ಸೊ ಪೋಲ್ಸಲ್ಲಿ ಗ್ರಾವಿಟಿ ಜಾಸ್ತಿ ಇರುತ್ತೆ, ಇಕ್ವೇಟರ್ ಹತ್ರ ಕಡಿಮೆ ಇರುತ್ತೆ. ಮತ್ತು ಭೂಮಿಯ ಒಳಗೇನೂ ಸಹ ಗ್ರಾವಿಟಿ ಆಧಾರದ ಮೇಲೆ ದ್ರವ್ಯರಾಶಿಗಳು, ಅದರ ಮಾಸ್ ಹೇಗಿದೆ ಅನ್ನೋದ್ರ ಆಧಾರದ ಮೇಲೆ ಗುರುತ್ವ ಬದಲಾಗ್ತಾ ಇರುತ್ತೆ. ಇದನ್ನು ಗ್ರಾವಿಟಿ ಅನಾಮಲಿ ಅಂತ ಕರೀತಾರೆ. ಸೊ ಗ್ರಾವಿಟಿ ಅನಾಮಲಿಯಿಂದ ಒಳಗೆ ಯಾವ ರೀತಿ ವಸ್ತುಗಳಿರಬಹುದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಆದರೆ ಈ ಕಾನ್ಸೆಪ್ಟ್ ಗೊತ್ತಿರಲಿ, ಇದು ಕ್ಲಿಯರ್ ಆಗಿರಬೇಕು. ಯಾಕಂದರೆ ಒಂದು ಸ್ಟೇಟ್ಮೆಂಟು ಆಪ್ಷನಲ್ಗಳಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಭೂಮಿ ಈ ಥರ ಇದೆ ಅಂತಂದರೆ ಧ್ರುವಗಳಲ್ಲಿ ಚಪ್ಪಟೆ ಆಗಿದೆ, ಇಕ್ವೇಟರ್ ಹತ್ರ ಅದು ಉಬ್ಕೊಂಡಿದೆ. ಚಪ್ಪಟೆ ಆಗಿರೋದ್ರಿಂದ ಅದು ಸೆಂಟರ್ಗೆ ಕಂಪೇರ್ ಟು ಇಕ್ವೇಟರ್ ಹತ್ರ ಇರುತ್ತೆ. ಸೊ ಇಲ್ಲಿ ಗ್ರಾವಿಟಿ ಜಾಸ್ತಿ ಇರುತ್ತೆ, ಇಕ್ವೇಟರ್ ಹತ್ರ ಗ್ರಾವಿಟಿ ಕಡಿಮೆ ಇರುತ್ತೆ ಅಲ್ವಾ. ಧ್ರುವ ಪ್ರದೇಶಗಳಲ್ಲಿ ಗುರುತ್ವ ಜಾಸ್ತಿ ಇರುತ್ತೆ, ಹೆಚ್ಚಿರುತ್ತೆ, ಸಮಭಾಜಕ ವೃತ್ತದಲ್ಲಿ ಕಡಿಮೆ ಇರುತ್ತೆ. ಇದು ಗೊತ್ತಾಗಿರಬಹುದು. ಗ್ರಾವಿಟಿ ಆಯಿತು. ಇನ್ನು ಸೀಸ್ಮಿಕ್ ವೇವ್ಸ್ ಬಹಳ ಇಂಪಾರ್ಟೆಂಟ್. ಅಂತಂದರೆ ಭೂಮಿಯ ಒಳಗಿನ ರಹಸ್ಯವನ್ನು ನಮಗೆ ಹೆಚ್ಚು ತಿಳ್ಕೊಂಡಿರೋದು 90% ಅಷ್ಟು ನಮಗದು ಗೊತ್ತಾಗಿರೋದು ಯಾವುದರಿಂದ? ಈ ಒಂದು ಸೀಸ್ಮಿಕ್ ವೇವ್ಸ್, ಭೂಕಂಪದ ಅಲೆಗಳು ಅಂತ ಕರಿತೇವೆ. ಭೂಕಂಪ ಆದಾಗ ಮುಂದೆ ಸ್ಟಡಿ ಮಾಡೋಣ ಡೀಟೇಲ್ ಆಗಿ. ಪಿ ಮತ್ತು ಎಸ್ ವೇವ್ಸ್ ಅಂತ ಹೊರಗೆ ಬರುತ್ತೆ. ಎಸ್ ವೇವ್ಸ್ಗಳು ಅಥವಾ ಪಿ ವೇವ್ಸ್ಗಳು ಹೊರಗೆ ಬರಬೇಕಾದ್ರೆ ಭೂಮಿ ಒಳಗಡೆಯಿಂದ ಬರೋದು. ಬರ್ತಾ ಬರ್ತಾ ಬೇರೆ ಬೇರೆ ಪದರಗಳಲ್ಲಿ ಚಲಿಸಬೇಕಾದ್ರೆ ಅದರ ವೇಗ, ಡೈರೆಕ್ಷನ್ನು, ದಿಕ್ಕೆಲ್ಲ ಬದಲಾಗುತ್ತೆ. ಅದನ್ನು ಆ ಚಲನೆಯನ್ನೇ ಎಕ್ಸ್ರೇ ಥರ ವಿಜ್ಞಾನಿಗಳು ಬಳಸ್ಕೊಂಡು ಭೂಮಿಯ ಒಳಗಡೆ ಹೀಗಿರಬಹುದು ಅಂತ ಸ್ಟಡಿ ಮಾಡಿದ್ದಾರೆ. ಸೊ ಇಷ್ಟು ಮೊದಲನೇದು ಸೋರ್ಸ್ ಬಗ್ಗೆ ನಾವು ನೋಡಿದ್ವಿ. ಸೋರ್ಸ್ ಅಂತಂದರೆ ಇನ್ನೊಂದು ಸಾರಿ ಹೇಳ್ತೇನೆ, ಯಾಕಂತಂದರೆ ಹೊಸ ಶಬ್ದಗಳು ಬರೋದ್ರಿಂದ ನಮಗೆ ಭೂಮಿಯ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಇನ್ನೂ ಆಗಿಲ್ಲ. ಯಾಕಂತಂದರೆ ಹೆಚ್ಚು ಅಂತಂದರೆ ಡೈರೆಕ್ಟಾಗಿ ನಾವು ಹೆಚ್ಚು 12 ಕಿಲೋಮೀಟರ್ಸ್ ಅಲ್ಲಿ ತನಕ ಮಾತ್ರ ಬೋರ್ ಹೋಲನ್ನು ಕೊರೆದಿರೋದು. ಫಿಸಿಕಲ್ ಲಿಮಿಟ್ ಅಷ್ಟೇ ಇರೋದು ನಮ್ಮ ಹತ್ರ. ಆ್ಯಕ್ಚುಲಿ ಭೂಮಿಯ ರೇಡಿಯಸ್ ಇರೋದು 6371 ಕಿಲೋಮೀಟರು, 6371 ಕಿಲೋಮೀಟರು. ಸೊ ಹಾಗಾಗಿ ನಾವು ಈ ಒಂದು ಡೈರೆಕ್ಟ್ ಸೋರ್ಸ್ಗಳ ಮೂಲಕ ಸ್ಟಡಿ ಮಾಡಬಹುದು, ಇನ್ನೊಂದು ಇಂಡೈರೆಕ್ಟ್ ಸೋರ್ಸ್. ಡೈರೆಕ್ಟ್ ಸೋರ್ಸ್ ಅಂತಂದರೆ ನಾವು ಏನು ಟಚ್ ಮಾಡಬಹುದು, ನೋಡಬಹುದು. ಅದು ಇಂಡೈರೆಕ್ಟ್ ಅಂತಂದರೆ ಕ್ಯಾಲ್ಕುಲೇಟ್ ಮಾಡೋದು. ಡೈರೆಕ್ಟಾಗಿ ನಮ್ಗೆ ಗೊತ್ತಾಗೋದಿಲ್ಲ. ಡೈರೆಕ್ಟಾಗಿ ಯಾವ್ಯಾವ ಎವಿಡೆನ್ಸ್ ಇದೆ ಅಂತಂದರೆ, ಒಂದು ರಾಬಿನ್ಸನ್ ಡೀಪ್, ಸೌತ್ ಆಫ್ರಿಕಾದಲ್ಲಿರೋದು, 3ರಿಂದ 4 ಕಿಲೋಮೀಟರ್ ತನಕ ಮಾತ್ರ ಗೊತ್ತಾಗಿರೋದು. ಇನ್ನು ಓಷಿಯನ್ ಡ್ರಿಲ್ಲಿಂಗ್ ಮಿಷನ್, ಸೊ ಅದರ ಮೂಲಕ ನಾವು ಎಷ್ಟಾಗುತ್ತೋ ಅಷ್ಟು ಆಳಕ್ಕೆ ಹೋಗ್ತೇವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನೀವು ಸರ್ಚ್ ಮಾಡಬಹುದು. ಸೊ ವಿಜ್ಞಾನಿಗಳು ಈ ಥರ ಮಾಡ್ತಾ ಇರ್ತಾರೆ. ಒಂದು, ನಾವೇ ಮಿಷನ್ಗಳನ್ನು ಮಾಡಿ, ಅಂದರೆ ಮನುಷ್ಯನೇ ಈ ರೀತಿ ಹೋಲ್ಗಳು ಅಥವಾ ಡ್ರಿಲ್ಲಿಂಗು, ಮೈನಿಂಗನ್ನು ಮಾಡಿ ತಿಳ್ಕೊಳ್ಳೋದು. ಇನ್ನೊಂದು, ಭೂಮಿಯ ಆಳದಿಂದ ಬರುವಂತಹ ವೋಲ್ಕ್ಯಾನಿಕ್ ಇರಪ್ಷನ್ಸ್. ಆಳದಿಂದ ಅದು ಬರ್ತಾ ಇದೆ ಅಂತಂದರೆ ಅಲ್ಲಿಂದ ಏನನ್ನೋ ತೆಗೆದುಕೊಂಡು ಬಂದಿರಬೇಕು ಅಲ್ವಾ. ಕೆಳಗಡೆ ಏನಿದೆಯೋ ಅದನ್ನು ಸ್ವಲ್ಪ ಹೊರ ಹಾಕ್ತಾ ಇರುತ್ತೆ ಅದು. ಹಾಗಾಗಿ ಅದರಿಂದ ನಮಗೆ ಎಷ್ಟೋ ಎವಿಡೆನ್ಸ್ ಸಿಗ್ತಾ ಇದೆ. ಸೊ ಅದೆರಡು ಏನು ಡೈರೆಕ್ಟು ಗೊತ್ತಾಗ್ತಾ ಇರೋದು. ಇಂಡೈರೆಕ್ಟಾಗಿ ಏನು, ಟೆಂಪ್ರೇಚರು, ಪ್ರೆಷರು, ಆಮೇಲೆ ಗ್ರಾವಿಟಿ ಬದಲಾಗ್ತಾ ಇದೆ, ಆಮೇಲೆ ಮೀಟಿಯಾರ್ಸ್ ಅದನ್ನು ಸ್ಟಡಿ ಮಾಡೋದು, ಮತ್ತು ಸೀಸ್ಮಿಕ್ ಎಕ್ಸ್ರೇಗಳು,
ಎಕ್ಸ್ರೇ ಅಂತ ನಾವಿಲ್ಲಿ ಎಕ್ಸಾಂಪಲಿಗೆ ಹೇಳಿರೋದು, ಅದು ಸೀಸ್ಮಿಕ್ ವೇವ್ಸ್ ಅಂತಲೇ ಹೇಳ್ತೇವೆ. ಎಕ್ಸ್ರೇ ಥರ ನಮ್ಮ ದೇಹಕ್ಕೆ ಹೇಗೆ ಎಕ್ಸ್ರೇ ಇದೆಯೋ ಅದೇ ರೀತಿ ಭೂಮಿಗೆ ಸೀಸ್ಮಿಕ್ ವೇವ್ಸ್ಗಳಿದೆ. ಅದನ್ನು ಸ್ಟಡಿ ಮಾಡಿ ನಾವು ತಿಳ್ಕೊಳ್ತೇವೆ ಭೂಮಿಯ ಒಳಗಡೆ ಏನಿರಬಹುದು ಅಂತ. ಮುಂದೆ ನೋಡಿ, ಈಗ ಭೂಮಿಯ ಹೊರ ಪದರದ ಮೇಲೆ ನಾವಿದ್ದೇವೆ. ಭೂಮಿ ಹೀಗಿದೆ ಅಂತಂದರೆ ನಾವಿರೋದು ಅದರ ಹೊರ ಪದರದಲ್ಲಿ. ಭೂತೊಗಟೆ ಅಂತ ಕೆಲವೊಂದು ಕಡೆ ಇದೆ ಶಬ್ದ, ಅಥವಾ ಹೊರಪದರ, ತುಂಬ ಬೇರೆ ಬೇರೆ ಇದೆ. ಹೊರಪದರ ಅಂತಂದರೆ ನನ್ನ ಪ್ರಕಾರ ಅದನ್ನು ಬರೆದ್ರೆ ಒಳ್ಳೆಯದು. ನೋಡಿ, ಈ ಸಾಲಿಡ್ ಮತ್ತು ಬ್ರಿಟಲ್ ಅಂತಂದರೆ ಮುರಿದು ಹೋಗುತ್ತೆ. ಇದು ಕಲ್ಲಿನ ಪದರ ಮುರಿದು ಹೋಗುತ್ತೆ ಅಲ್ವಾ. ಯಾವುದೋ ಒಂದು ವೆಹಿಕಲನ್ನು ತಂದು ಅಥವಾ ಬುಲ್ಡೋಸರ್ ಅಂತ ನಾವೇನು ಹೇಳ್ತೇವೆ, ಅದರ ಮೂಲಕ ನಾವು ಪದರವನ್ನು ಬದಲಾಯಿಸ್ತಾ ಇರ್ತೇವೆ. ನಾವು ಮೇಲ್ಗಡೆ ನಿಂತಿರುವಂಥ ಪದರವನ್ನು ನಮ್ಮ ಲೆವೆಲ್ನಲ್ಲಿ ಅಲ್ವಾ. ಸೊ ಈ ನಾವು ನಿಂತ್ಕೊಂಡಿರುವಂತಹ ಅತ್ಯಂತ ಹೊರಗಿನ ಘನರೂಪದ ಬ್ರಿಟಲ್ ಆದಂತಹ ಪದರವನ್ನು ನಾವು ಭೂತೊಗಟೆ, ಕ್ರಸ್ಟ್, ಹೊರಪದರ ಅಂತ ಕರಿತೇವೆ. ನೋಡಿ, ಭೂಮಿ ಒಟ್ಟು ಗಾತ್ರಕ್ಕೆ ಹೋಲಿಸಿದ್ರೆ, ಒಟ್ಟು ವಾಲ್ಯೂಮಿಗೆ ಹೋಲಿಸಿದ್ರೆ ಭೂತೊಗಟೆಯ ಪಾತ್ರ ಕೇವಲ ಒಂದು, ಇದು ಇಂಗ್ಲೀಷ್ ಅಂತ ಎಕ್ಸ್ಟ್ರಾ ಆ್ಯಡ್ ಆಗಿರೋದು, ಇದು ಬೇಕಾಗಿಲ್ಲ, 1% ಕಡಿಮೆ ಇದೆ. 1% ಕಡಿಮೆ ಇದೆ. ಅಂದರೆ ಒಂದು ಸೇಬು ಹಣ್ಣು ನೋಡಿ, ಕಲ್ಪನೆ ಮಾಡ್ಕೊಳ್ಳಿ. ಇಲ್ಲಿ ಚೆನ್ನಾಗಿದೆ, ಈ ಇಮೇಜನ್ನು AI ಇಂದ ಜನರೇಟ್ ಮಾಡಿರೋದು ನೋಡಿ. ಭೂಮಿಯನ್ನು ಒಂದು ಸೇಬು ಹಣ್ಣು ಅಂತ ಇಟ್ಕೊಂಡ್ರೆ ಹೊರಪದರ ಏನಿದೆ ಆ ಸೇಬು ಹಣ್ಣಿನ ಸಿಪ್ಪೆ ಇದ್ದ ಹಾಗೆ. ಸಿಪ್ಪೆ ತೆಗೆದ್ರೆ ಅಲ್ವಾ, ಸಿಪ್ಪೆ ತೆಗೆದಿರೋ ಥರ ಹೊರಪದರ ತೆಗೆಯೋದು ಅಷ್ಟೇ ಚಿಕ್ಕದು ಅಂತ. ಒಂದು ಸೇಬು ಹಣ್ಣಿನ ತೆಳುವಾದ ಸಿಪ್ಪೆ ಎಷ್ಟು ಸಣ್ಣದೋ ಅದೇ ರೀತಿ ಭೂಮಿಗೆ ನಮ್ಮ ಭೂತೊಗಟೆ ಅಷ್ಟೇ ಸಣ್ಣದು. ಅಷ್ಟು ಕಂಪ್ಯಾರಿಟಿವ್ಲಿ ಭೂಮಿಯ ಇಡೀ ವಾಲ್ಯೂಮನ್ನು ಹೋಲಿಸಿದ್ರೆ ಭೂತೊಗಟೆ ಅಷ್ಟು ಚಿಕ್ಕದಾಗಿರುತ್ತೆ, ಲೆಸ್ ದೆನ್ 1% ಅಂತ ಹೇಳ್ತೇವೆ. ಸೊ ಈ ಭೂತೊಗಟೆಯನ್ನು 2 ಭಾಗ ಮಾಡ್ತಾರೆ. ಒಂದು ಭೂಮಿ ಮೇಲ್ಗಡೆ ಖಂಡಗಳಿದೆ, ಇನ್ನೊಂದು ಮಹಾಸಾಗರಗಳಿದೆ. ಖಂಡಗಳ ಮೇಲಿರುವಂಥ ಒಂದು ಹೊರಪದರ, ಇನ್ನೊಂದು ಮಹಾಸಾಗರಗಳ ಮೇಲಿರುವಂಥ ಹೊರಪದರ. ಖಂಡಗಳ ಮೇಲಿರೋದಕ್ಕೆ ಸಿಯಾಲ್ ಅಲ್ವಾ. ಈಗ ನಾವೇನಿದ್ದೇವೆ ಮೈದಾನ, ನೆಲ, ಹಿಮಾಲಯ, ಪಶ್ಚಿಮ ಘಟ್ಟ, ಪರ್ವತಗಳು, ಇದೆಲ್ಲ ಇರೋದು ಯಾವುದ್ರ ಮೇಲೆ? ಖಂಡಗಳ ಮೇಲೆ. ಇದು ಖಂಡಗಳ ತೊಗಟೆ, ಖಂಡಗಳ ಹೊರಪದರ ಅಂತ ಹೇಳ್ಬೋದು. ಇದು ದಪ್ಪ ಇರುತ್ತೆ ಮತ್ತು ಸರಾಸರಿ ಇದು ನೋಡಿ, ಇಲ್ಲಿ ಸ್ವಲ್ಪ ಇಂಗ್ಲೀಷ್ ಅಂತ ಎಕ್ಸ್ಟ್ರಾ ಆ್ಯಡ್ ಆಗಿದೆ, ಅದನ್ನು ಸರಿ ಮಾಡೋಣ. ಮತ್ತು PDF-ನಲ್ಲಿ 35 ಕಿಲೋಮೀಟರ್ ತನಕನೂ ಇರುತ್ತೆ ಇದರ ಸರಾಸರಿ. ಮತ್ತು ಆಳ 70 ಕಿಲೋಮೀಟರ್ ತನಕ, 70 ಕಿಲೋಮೀಟರ್ ತನಕನೂ ಆಳ ಇರುತ್ತೆ. ಇಮೇಜ್ ನೋಡಿದಾಗ ಗೊತ್ತಾಗುತ್ತೆ ನೋಡಿ. ಭೂಮಿ ಮೇಲ್ಗಡೆ ಇನ್ನೊಂದು ಸಾರಿ ನೋಡಿ, ಖಂಡಗಳು ಮತ್ತು ಓಷಿಯನ್ಸ್ ಇದೆ. ಖಂಡಗಳ ಮೇಲ್ಗಡೆ ಇರೋದು ಸಿಯಾಲ್, ಅಂದರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಮಿಂದ ಆಗಿರೋದು. ಸಿಯಾಲ್ ಹೆಸರಿನಲ್ಲೇ ಇದೆ, ಸಿಲಿಕಾನ್, ಅಲ್ಯೂಮಿನಿಯಂ. ಥಿಕ್ನೆಸ್ ನೋಡಿ, ಎವರೇಜು 35 ಕಿಲೋಮೀಟರ್ ಮತ್ತು ಓವರ್ 70 ಕಿಲೋಮೀಟರ್ ಬಿನೀತ್ ಮ್ಯಾಸಿವ್ ಆರೋಜೆನಿಕ್ ಬೆಲ್ಟ್ಸ್. ಕೆಲವೊಂದು ಸರಿ ಅದು 70 ಕಿಲೋಮೀಟರ್ ತನಕ, ಅಂದರೆ ಹಿಮಾಲಯದಂತಹ ದೈತ್ಯ ಪರ್ವತಗಳ ಕೆಳಗೆ ಈ ಒಂದು ತೊಗಟೆಯ ದಪ್ಪ, ಈ ಒಂದು ಪದರದ ದಪ್ಪ ಎಷ್ಟು? 70 ಕಿಲೋಮೀಟರ್ ತನಕ ಹರಡಿರಬಹುದು. ಇಲ್ಲಿರೋದು ಸಿಲಿಕಾನ್ ಮತ್ತು ಅಲ್ಯೂಮಿನಿಯಮ್ಮು. ಈಗ ಹಿಂದಿನ ವಿಡಿಯೋದ ಕಾನ್ಸೆಪ್ಟ್ ಲಿಂಕ್ ಮಾಡ್ಕೋಬೇಕು. ಭೂಮಿ ರಚನೆ ಆಗಬೇಕಾದ್ರೆ ದ್ರವ ಇತ್ತು ಮೊದಲು. ದ್ರವದಲ್ಲಿ ಭಾರವಾದ ವಸ್ತುಗಳು ಮುಳುಗತ್ತೆ, ಹಗುರಾದ ವಸ್ತುಗಳು ತೇಲತ್ತೆ. ದ್ರವ ರೂಪದಲ್ಲಿ ಭಾರವಾಗಿದ್ದು ಆವಾಗ ಕಬ್ಬಿಣ, ಐರನ್ ಅದೆಲ್ಲ ಹೋಗಿ ಕೋರಿಗೆ ಸೇರಿಕೊಂಡಿದೆ. ಹಗುರವಾಗಿರುವಂಥ ಸಿಲಿಕಾನು, ಅಲ್ಯೂಮಿನಿಯಮು ಇದೆಲ್ಲ ಮೇಲ್ಗಡೆ ಬಂದಿದೆ. ಸೊ ಮೇಲ್ಗಡೆ ಇರುವಂಥ ಈ ಪದರವನ್ನು ಸಿಯಾಲ್ ಅಂತ ಕರೀತಾರೆ. ಅಂದರೆ ಖಂಡಗಳ ಮೇಲ್ಗಡೆ ಇರೋದು, ಖಂಡಗಳ ಹೊರಪದರ ಯಾವುದರಿಂದ ಆಗಿರೋದು? ಸಿಯಾಲ್, ಸಿಲಿಕಾನ್, ಅಲ್ಯೂಮಿನಿಯಂ. ಮತ್ತು ಇಲ್ಲಿ ಕಲ್ಲು ಯಾವ ಥರ ಇರುತ್ತೆ, ಶಿಲೆಗಳು ನೋಡಿ, ಗ್ರಾನೈಟ್ ಕಲ್ಲುಗಳಿಂದ ಇದಾಗಿರುತ್ತೆ. ಡೆನ್ಸಿಟಿ ಕಡಿಮೆ ಇರುತ್ತೆ, ಸಾಂದ್ರತೆ ಕಡಿಮೆ ಇರೋದ್ರಿಂದಾನೇ ಇದು ತೇಲ್ತಾ ಇದೆ ನೋಡಿ. ಡೆನ್ಸಿಟಿ, ಸಾಂದ್ರತೆ ಕಡಿಮೆ ಇರೋದ್ರಿಂದಾನೇ ಇದು ಮೇಲ್ಗಡೆ ಇದೆ. ಡೆನ್ಸಿಟಿ ಜಾಸ್ತಿ ಇದ್ದರೆ ಒಳಗೆ ಹೋಗಿಬಿಡ್ತಾ ಇತ್ತು, ಮೊದಲು ದ್ರವದಲ್ಲಿ ಮುಳುಗ್ಬಿಡ್ತಾ ಇತ್ತು. ಸೊ ಹಾಗಾಗಿನೇ ಇದು ಮ್ಯಾಂಟಲ್ ಪದರದ ಮೇಲೆ ಆರಾಮಾಗಿ ತೇಲ್ತಾ ನಿಂತ್ಕೊಂಡಿದೆ. ಇದು ಸಿಯಾಲು, ಈ ಕಡೆ ಇದು ಸಿಯಾಲು, ಸಿಲಿಕಾನು, ಅಲ್ಯೂಮಿನಿಯಂ. ಇನ್ನೊಂದು ಮಹಾಸಾಗರಗಳ ಮೇಲಿರೋದು, ಅಥವಾ ಮಹಾಸಾಗರಗಳ ಮೇಲೆ ಅಂತ ನಾವು ಹೇಳ್ತೇವೆ, ಆದರೆ ಆ್ಯಕ್ಚುಲಿ ಅದು ಏನು ಅದರ ಅರ್ಥ ಅಂತಂದರೆ, ಈಗ ಇಲ್ಲಿ ಪರ್ವತಗಳಿದೆ, ಓಕೆನಾ, ಪರ್ವತಗಳೆಲ್ಲ ಮುಗಿದು ಇಲ್ಲಿ ಮಹಾಸಾಗರಗಳಿದೆ ಅಂತ ಇಟ್ಕೊಳ್ಳೋಣ. ನಾವು ನೋಡ್ತಾ ಇರೋದು ಭೂಮಿಯ ಪದರ,
ಮಹಾಸಾಗರಗಳ ಮೇಲೆ ಆಗಲ್ಲ, ಅದು ಕೆಳಗಡೆ ಆಗುತ್ತೆ. ಅಂತಂದರೆ ಈಗ ಪೆಸಿಫಿಕ್ಕು ಅಟ್ಲಾಂಟಿಕ್ ಮಹಾಸಾಗರದ ನೀರನ್ನು ಏನು ತೆಗೆದು ಕೆಳಗಡೆ ಇರೋದು ಇದೆಯಲ್ವಾ, ಭೂಮಿಯ ತಳಭಾಗ, ಅದು ನಾವು ಡಿಸ್ಕಸ್ ಮಾಡ್ತಾ ಇರೋದು. ಆದರೆ ನಮಗೆ ಇಮ್ಯಾಜಿನೇಷನ್ ಬರಲಿಕ್ಕೆ ಹೇಳ್ತಾ ಇರೋದು. ಖಂಡ ಕಾಂಟಿನೆಂಟಲ್ ಆದರೆ ಇನ್ನೊಂದು ಓಷಿಯಾನಿಕ್. ಕಾಂಟಿನೆಂಟಲ್ ಕ್ರಸ್ಟು ಮತ್ತು ಓಷಿಯಾನಿಕ್ ಕ್ರಸ್ಟ್ ಅಂತ ಕರಿತೇವೆ. ಕಾಂಟಿನೆಂಟ್ ಕ್ರಸ್ಟು ಈಗ ತಾನೇ ನೋಡಾಯಿತು. ಓಷಿಯಾನಿಕ್ ಕ್ರಸ್ಟ್ ಬಗ್ಗೆ ನೋಡೋದಾದರೆ ಎಲ್ಲ ಆಳದ ನೀರನ್ನು ಬಸಿದು ತೆಗೆದ್ರೆ ಅದರ ತಳಭಾಗ, ಅದು ಓಷಿಯಾನಿಕ್ ಕ್ರಸ್ಟ್. ಇದೇಗಿರುತ್ತೆ, ಆ ಕಾಂಟಿನೆಂಟಲ್ ಕ್ರಸ್ಟ್ಗಿಂತ ತೆಳುವಾಗಿರುತ್ತೆ. ಸರಾಸರಿ ದಪ್ಪ ಅಥವಾ ಅದರ ಒಂದು ಥಿಕ್ನೆಸ್ಸು 5 ಕಿಲೋಮೀಟ್ರ್ ಮಾತ್ರ ಇದೆ. ಇಲ್ಲಿ ಸಿಲಿಕಾನ್, ಮೆಗ್ನೀಷಿಯಂ ನೋಡಿ, ಸಿಲಿಕಾನು ಸ್ವಲ್ಪ ಲೈಟ್ ಆಗಿರೋದು, ಆದರೆ ಮೆಗ್ನೀಷಿಯಂ ಸ್ವಲ್ಪ ಭಾರ ಇದೆ. ಇದು ಸ್ವಲ್ಪ ಹಾಗಾಗಿ ಕೆಳಗಡೆ ಇದೆ. ಭಾರವಾದ ಮೆಗ್ನೀಷಿಯಂ ಖನಿಜಗಳನ್ನು ಇದು ತುಂಬಿಕೊಂಡಿರುತ್ತೆ. ಇದಕ್ಕೆ ಸೀಮಾ ಅಂತ ಕರೀತಾರೆ, ಸಿಲಿಕಾನ್, ಮೆಗ್ನೀಷಿಯಂ. ಮತ್ತು ಕಲ್ಲು ಯಾವ ರೀತಿ ಇರುತ್ತೆ, ಭಾರವಾದಂತಹ ಗಾಢ ಬಣ್ಣದ ಬಸಾಲ್ಟ್, ಆ ಕಲ್ಲುಗಳಿಂದ ಇದು ಮಾಡಲ್ಪಟ್ಟಿರುತ್ತೆ. ಸಾಂದ್ರತೆ ಕಾಂಟಿನೆಂಟಲ್ ಕ್ರಸ್ಟ್ಗಿಂತ ಜಾಸ್ತಿ ಇದೆ. ಇಲ್ಲಿ ಪ್ರಮುಖವಾದಂಥ ಅಂಶ, ಕಾನ್ಸೆಪ್ಟುವಲ್ ಕ್ಲಾರಿಟಿ ಇಲ್ಲಿ ಬೇಕಾಗಿರೋದೇನು, ಖಂಡಗಳ ಹೊರಪದರ ಅಥವಾ ತೊಗಟೆ ಆಗಿರೋದು ಯಾವುದರಿಂದ, ಸಿಲಿಕಾನು, ಅಲ್ಯೂಮಿನಿಯಮಿಂದ. ಅದೇ ಈ ಕಡೆ ಮಹಾಸಾಗರಗಳ ಹೊರಪದರ ತೊಗಟೆ ಆಗಿರೋದು ಸಿಲಿಕಾನು, ಮ್ಯಾಗ್ನೀಷಿಯಮಿಂದ. ಭಾರ ಆಗಿರೋದು ಯಾವುದು, ಸಿಲಿಕಾನು, ಮ್ಯಾಗ್ನೀಷಿಯಂ. ಈಗ ಏನಾಗ್ತಾ ಇದೆ, ಒಂದಕ್ಕೊಂದು ಡಿಕ್ಕಿ ಹೊಡಿತಾ ಇದೆ. ಈ ಕಡೆ ಬನ್ನಿ, ಇಲ್ಲಿ ಕಾಂಟಿನೆಂಟಲ್ ಸಿಯಾಲ್, ಇದು ಖಂಡಗಳ ಮೇಲ್ಗಡೆ, ಖಂಡಗಳ ಹೊರಪದರ ಅಂತ ಹೇಳಿಬಿಡೋಣ. ಕಾಂಟಿನೆಂಟಲ್ ಸಿಯಾಲು, ಇದು ಓಷಿಯಾನಿಕ್ ಸೀಮಾ. ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ತಾ ಇದೆ. ಸಿಯಾಲ್ ಹೇಗಿದೆ, ಕಡಿಮೆ ಡೆನ್ಸಿಟಿ ಇದೆ, ಹಗುರವಾಗಿದೆ. ಇದಕ್ಕೆ ಕಂಪೇರ್ ಮಾಡಿದರೆ ಸೀಮಾ ಭಾರ ಇದೆ, ಅಂದರೆ ಡೆನ್ಸಿಟಿ ಜಾಸ್ತಿ ಇದೆ. ಸೊ ಇಲ್ಲಿ ಡೆನ್ಸಿಟಿ ಜಾಸ್ತಿ ಇರೋದು ಕೆಳಗೆ ಹೋಗುತ್ತೆ ಅಲ್ವಾ, ಡೆನ್ಸಿಟಿ ಯಾವುದು ಜಾಸ್ತಿ ಇದೆಯೋ ಅದು ಕೆಳಗೆ ಹೋಗುತ್ತೆ. ಸೊ ಆ ಒಂದು ಸೀಮಾ, ಆ ಒಂದು ಲೇಯರ್ ಕೆಳಗಡೆ ಹೋಗ್ತಾ ಇದೆ. ಕೆಳಗಡೆ ಹೋದರೆ ಅಲ್ಲಿ ಏನಿದೆ, ತುಂಬ ಕೆಳಗಡೆ ಮ್ಯಾಗ್ಮಾ ಇದೆ, ಕುದಿತಾ ಇರುವಂಥ ಲಾಭರಸ ಇದೆ, ಕುದಿತಾ ಇದೆ ಅದು. ಅದರಲ್ಲಿ ಈ ಒಂದು ಸೀಮಾ ಕರಗುತ್ತೆ. ಅರ್ಥ ಆಗ್ತಾ ಇದೆಯಾ? ಎರಡು ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದಾಗ ಹೆಚ್ಚು ಡೆನ್ಸಿಟಿ ಇರೋದು ಕೆಳಗಡೆ ಹೋಗುತ್ತೆ, ಡೆನ್ಸಿಟಿ ಜಾಸ್ತಿ ಇರೋದು ಸೀಮಾಕ್ಕೆ, ಅಂದರೆ ಓಷಿಯಾನಿಕ್ ಕ್ರಸ್ಟಿಗೆ. ಓಷಿಯಾನಿಕ್ ಕ್ರಸ್ಟ್ ಕೆಳಗಡೆ ಹೋಯಿತು, ಕೆಳಗಡೆ ಹೋಗಿ ಮ್ಯಾಗ್ಮಾದಲ್ಲಿ ಕರಗಿ ಮುಂದೆ ನಾವು ನೋಡ್ತೇವೆ, ಮುಂದೆ ಮತ್ತೊಂದು ಥಿಯರಿ ಬರುತ್ತೆ, ಕರಗಿ ಮತ್ತೆ ಅದು ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಸೈಕಲ್ ಇಲ್ಲಿ ನಡೀತಾ ಇದೆ. ಸೊ ಓಷಿಯಾನಿಕ್ ಕ್ರಸ್ಟ್ ಅಂದರೆ ಮಹಾಸಾಗರಗಳ ಒಂದು ಹೊರಪದರ ತೊಗಟೆ, ಅದು ಹೇಗಿದೆ, ಫಾರ್ಮ್ ಆಗೋದು ಡಿಸ್ಟ್ರಾಯ್ ಆಗೋದು, ಈ ರೀತಿ ಆಗ್ತಾನೆ ಇದೆ. ಆದರೆ ಖಂಡಗಳದ್ದೇನಿದೆ ಅದು ಮೇಲ್ಗಡೆ ತೇಲ್ತಾ ಇರುತ್ತೆ ಅಥವಾ ಮೇಲ್ಗಡೆನೇ ಇರುತ್ತೆ, ಕೆಳಗಡೆ ಹೋಗಿ ಸಬ್ಡಕ್ಟ್ ಆಗೋದಿಲ್ಲ. ಯಾಕಂದರೆ ಡೆನ್ಸಿಟಿ ಕಡಿಮೆ ಇದೆ, ಮೇಲ್ಗಡೆನೇ ಇದೆ. ಸೊ ಹಾಗಾಗಿ ಅದು ಮೊದಲಿಂದಾನು ಒಂದೇ ರೀತಿ ಇದೆ ನೋಡಿ. ಖಂಡಗಳ ಸಿಯಾಲ್ ಗ್ರಾನೈಟಿಂದ ಮಾಡಲ್ಪಟ್ಟಿರೋದು, ಮತ್ತು ಸಾಗರಗಳದ್ದು ಸೀಮಾ ಭಾರವಾಗಿರುವಂಥ ಬಸಾಲ್ಟಿಂದ ಮಾಡಲ್ಪಟ್ಟಿರೋದು. ಭೂಫಲಕಗಳು, ಪ್ಲೇಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಭಾರವಾದಂಥ ಸೀಮಾ ಪದರ ಮುಳುಗಡೆ ಆಗುತ್ತೆ, ಕೆಳಗಡೆ ಮುಳುಗೋಗುತ್ತೆ. ಹೋಗಿ ಅಂದರೆ ಇದು ಭೂಮಿಯಲ್ಲಿ ನೀರಿನ ಮೇಲೆ ಮುಳುಗೋದಲ್ಲ, ಭೂಮಿಯ ಒಳಗಡೆ ಸಬ್ಡಕ್ಟ್ ಆಗುತ್ತೆ ಅಂತ. ಸಬ್ಡಕ್ಟ್ ಆಗಿ ಕೆಳಗಡೆ ಮ್ಯಾಗ್ಮಾಕ್ಕೆ ಹೋಗುತ್ತೆ, ಮ್ಯಾಗ್ಮಾದಲ್ಲಿ ಕರಗುತ್ತೆ, ಮತ್ತೆ ಫಾರ್ಮ್ ಆಗುತ್ತೆ. ಕನ್ವೆಕ್ಷನಲ್ ಕರೆಂಟ್ ಥಿಯರಿ ಅಂತ ಮುಂದೆ ಓದ್ತೇವೆ. ಇನ್ನೊಂದು ಸಾರಿ ಆವಾಗ ಚೆನ್ನಾಗಿ ನೋಡೋಣ. ಅನಿಮೇಷನ್ ಮುಂದೆ ಬೇರೆದೆಲ್ಲ ಮಾಡಲಿಕ್ಕಿದೆ. ನಾನು ಮೊದಲು ಯಾರು ಈ ಅಕ್ಷರಗಳನ್ನು ಓದಿ ಇಮ್ಯಾಜಿನ್ ಮಾಡ್ಕೊಳ್ತಾರಲ್ವ, ಅವರಿಗೆ ಮುಂದೆ ಅನಿಮೇಷನ್ ತೋರಿಸಿದಾಗ ಬಹಳ ಬೇಗ ಕ್ಲಿಕ್ ಆಗುತ್ತೆ. ಸೊ ನಾನು ಸ್ಟಾರ್ಟಿಂಗಲ್ಲೇ ಯಾವ ಅನಿಮೇಷನನ್ನು ಮಾಡ್ತಾ ಇಲ್ಲ, ಇದು ಇಮೇಜ್ ಮಾತ್ರ. ಇನ್ನೂ ಬೇರೆ ಮಾಡಲಿಕ್ಕಿದೆ, ಅನಿಮೇಷನ್ ಇರ್ಬೋದು ಅಥವಾ 3 ಡೈಮೆನ್ಷನಲ್ಲಿ ನಿಮಗೆ ತೋರಿಸ್ಲಿಕ್ಕಿದೆ. ಆವಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಅಂದರೆ ಮೊದಲು ಯಾರು ಇದನ್ನು ಓದ್ತಾರೋ ಅವರಿಗೆ ಮುಂದೆ ಈಸಿ ಆಗುತ್ತೆ. ಮೊದಲೇ ಅನಿಮೇಷನ್ ತೋರಿಸಿದ್ರೆ ಓದೋವರಿಗೆ ಕಷ್ಟ ಆಗುತ್ತೆ. ಕಲ್ಪನೆ ಇರುತ್ತೆ, ಶಬ್ದ ಇರೋದಿಲ್ಲ. ಎಕ್ಸಾಮ್ನಲ್ಲಿ ಬೇಕಾಗೋದು ಶಬ್ದಗಳು, ಕಲ್ಪನೆ ಅಲ್ಲ. ಈಗ ಶಬ್ದಗಳ ಜೊತೆ ಒಂದು ಕಲ್ಪನೆ ಬಂದರೆ ಮುಂದೆ ಐಡಿಯಾ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ. ಸೊ ಈಗ ಅದಕ್ಕೆ ನಾನು ಸ್ಟಾರ್ಟಿಂಗ್ ಕೆಲವು ಕ್ಲಾಸ್ಗಳನ್ನು ಬರೀ PDF ತೋರಿಸಿ, ಇಮೇಜ್ ತೋರಿಸಿ ನೋಡ್ತಾ ಇದ್ದೇನೆ. ನೀವು ಸಹ ಇದನ್ನು ಓದಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಮ್ಯಾಜಿನೇಷನ್ ಪವರ್ ಇದೆಯಲ್ವಾ, ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಒಂದು ಅಕ್ಷರ ರೂಪ ಕೊಡಲಿಕ್ಕಾಗಬೇಕು. ಆ ರೀತಿ ಆದಾಗ
ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಬರುತ್ತೆ. ಸೊ ಈ ಕಾನ್ಸೆಪ್ಟ್ ನೋಡಿ, ಸೀಮಾ ಸಿಯಾಲ್ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದಾಗ ಸೀಮಾ ಭಾರವಾಗಿರುತ್ತೆ, ಅದು ಮುಳುಗಡೆ ಆಗುತ್ತೆ ಅಥವಾ ಸಬ್ಡಕ್ಟ್ ಆಗುತ್ತೆ. ಸಬ್ಡಕ್ಟ್ ಆಗಿ ಒಳಗಡೆ ಹೋಗಿ ಮ್ಯಾಗ್ಮಾದಲ್ಲಿ ಕರಗುತ್ತೆ, ಮತ್ತೆ ಅದು ಫಾರ್ಮ್ ಆಗುತ್ತೆ. ಹಾಗಾಗಿನೇ ಈ ಸಾಗರದ ತಳಭಾಗದಲ್ಲಿ ಏನಿದೆ ಕಲ್ಲುಗಳು, ಅದು ಹೊಸದಾಗಿರುತ್ತೆ. ಯಾಕೆ ಹೇಳಿ, ಸೀಮಾ ಲೇಯರ್ ಸಬ್ಡಕ್ಟ್ ಆಗಿ ಅದರಲ್ಲಿ ಮ್ಯಾಗ್ಮಾದಲ್ಲಿ ಡಿಸಾಲ್ವ್ ಆಗಿ ಕರಗಿ ಹೊಸ ತಯಾರಾಗ್ತಾ ಇರುತ್ತೆ. ಆದರೆ ಖಂಡಗಳ ಮೇಲೆ ಇರುವಂಥ ಕಲ್ಲುಗಳು ಶತಕೋಟಿ ವರ್ಷಗಳಷ್ಟು ಹಳೆಯದು, ನಾಶವಾಗದೆ ಹಾಗೆ ಉಳ್ಕೊಂಡಿದೆ. ಯಾಕಂತಂದರೆ ಅದು ಸಬ್ಡಕ್ಟ್ ಆಗಿಲ್ಲ. ಖಂಡಗಳು ಸಾಗರಗಳ ಒಂದು ಕ್ರಸ್ಟ್ ಡಿಕ್ಕಿ ಆದಾಗ ಸಾಗರಗಳದ್ದು ಕೆಳಗೆ ಹೋಯಿತು, ಕರಗೋಯಿತು, ಮತ್ತೆ ವಾಪಸ್ ಫಾರ್ಮ್ ಆಯಿತು. ಖಂಡಗಳದ್ದು ಹಾಗೆ ಮೇಲ್ಗಡೆ ಉಳ್ಕೊಂಡಿದೆ, ಯಾಕಂದರೆ ಡೆನ್ಸಿಟಿ ಕಡಿಮೆ. ಹಾಗಾಗಿ ಕೋಟ್ಯಾಂತರ ವರ್ಷಗಳಿಂದ ಹಾಗೆ ಇದೆ ಅಂತ ಹೇಳ್ಬೋದು. ಒಂದ್ಸಾರಿ ನೋಡಿ PDF ಮತ್ತೆ ಮುಂದೆ ಡಿಸ್ಕಸ್ ಮಾಡ್ತೇವೆ. ಸೊ ಏಜ್ ಪ್ಯಾರಾಡಾಕ್ಸ್ ಗೊತ್ತಿರಬೇಕು. ಈ ಇಮೇಜ್ ನೋಡಿದಾಗ ನಿಮಗೆ ಗೊತ್ತಾಗಬಹುದು ನನ್ನ ಪ್ರಕಾರ. ನೋಡಿ, ಇದು ಕೆಳಗಡೆ ಹೋಗಿ ಮತ್ತೆ ವಾಪಸ್ ಫಾರ್ಮ್ ಆಗ್ತಾ ಇದೆ, ಇದು ಮೇಲ್ಗಡೆನೇ ಇದೆ. ಹಾಗಾಗಿ ತುಂಬ ಕೋಟ್ಯಾಂತರ ವರ್ಷಗಳ ಹಿಂದಿಂದ ಹಾಗೆ ಇದೆ. ಈ ಕಾನ್ಸೆಪ್ಟ್ ಗೊತ್ತಾಗಿದ್ರೆ ಒಳ್ಳೆಯದು. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್.